ಹಾಯ್ ಅಜಯ್, ನಮಸ್ಕಾರ. ನಾವು ಇವತ್ತು ನಮ್ಮ ಈ ಡೈಲಿ ಗ್ರೀನ್ ಟ್ರೇಡರ್ ಇದೆಯಲ್ಲ, ಇದು ಸೆಟ್ಟಿಂಗ್ ನೋಡ್ಕೊಳ್ಳಿ. ಫಸ್ಟ್ ರ್ಯಾಂಕು 35, ಸೆಕೆಂಡ್ ರ್ಯಾಂಕು 25, ಡೋಯಲ್ ರ್ಯಾಂಕು ಇಂಡಿಕೇಟರ್ ಇದು. ಜೊತೆಗೆ ಇದು GMA ಅಂದರೆ ಇದೊಂದು EMA ಅನ್ಕೊಳ್ಳಿ. ಇದು 5-15 ಇದು ಕೂಡ EMA ಕ್ರಾಸ್ ಆಗೋ ಥರದ್ದು ಒಂದು ಇಂಡಿಕೇಟ್ರು. ಈ ಥರ ಸೆಟ್ಟಿಂಗ್ ಇಟ್ಕೊಂಡು ನಾವು ನಮ್ಮ ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡ್ತೀವಿ. ಎಂಟ್ರಿ ಏನಂದರೆ ನೋಡಿ, ಎಂಟ್ರಿ ಯಾವಾಗಲೂ ಕೂಡ ಆ, ನೋಡಿ, ನಾವು ಇಲ್ಲೇ ಎಂಟ್ರಿ ಸಿಕ್ಕರೆ ಇಲ್ಲೇ ತಗೊಳ್ಳಲ್ಲ. ಮೇಲೆ ಇಲ್ಲಿ ಎಂಟ್ರಿ ಮತ್ತೆ ನಮ್ಮ ಈ ಲೈನ್ ಇದೆ, ಈ ಲೈನ್ ಇಲ್ಲಿ ಕ್ರಾಸ್ ಆದಾಗ ಮಾತ್ರ ಎಂಟ್ರಿ ತಗೊಳ್ತೀವಿ. ಸೊ ಇದು ಎಂಟ್ರಿ. ಇದು ಈ ಥರದ್ದು ಎಷ್ಟು ಎಂಟ್ರಿ ಸಿಗುತ್ತೆ, ಎಷ್ಟು ಎಂಟ್ರಿ ಸಿಗಲ್ಲ ಅಂತ ನೋಡ್ಕೊಳ್ಳೋಣ. ಸೊ ಈಗ ಫಸ್ಟ್ ಡೇ ನಾವು ಜೂನ್ 1 ಇದ್ದೀವಿ ನೋಡಿ, ಡೇಟ್ ಜೂನ್ 1 ಇದ್ದೀವಿ. ಫಸ್ಟು ನಮ್ಮದು ಸೆಲ್ ಟ್ರೇಡ್ ಕೊಟ್ಟಿದೆ. ಸ್ಟ್ರಾಟಜಿ ಭಾಳ ಈಸಿ ಇದು. ನೋಡಿ, ಒಂದು ಏನಂದರೆ ನಮಗೆ ಈ ಥರ ಸಿಗ್ನಲ್ ಬರಬೇಕು. ಆ ಸಿಗ್ನಲ್ ಬಂದಮೇಲೆ ಮತ್ತೆ ಈ ಎಂಟ್ರಿ ಇದು ಪ್ರೈಸು ನಮ್ಮ ಈ ರೆಂಕೋ ಲೈನ್, ಇದು ರೆಂಕೋ ಲೈನನ್ನು ಟಚ್ ಮಾಡಬೇಕು. ಅಷ್ಟೇ ಸ್ಟ್ರಾಟಜಿ. ಟಾರ್ಗೆಟ್ ಬಂದು ನಮಗೆ ಒಂದು ಇದು CPR ಲೈನು, ಸೆಕೆಂಡ್ CPR ಲೈನು, ಎರಡು CPR ಲೈನು ಟಾರ್ಗೆಟ್ ಆಗಿರುತ್ತೆ. ಸೊ ಇದ್ರ ಪ್ರಕಾರ ಅರ್ಥ ಆಯ್ತಲ್ವ? ಏನಾದ್ರು ಪ್ರಶ್ನೆ ಇದೆಯಾ? ಇದ್ರ ಪ್ರಕಾರ ಎಷ್ಟು ಎಂಟ್ರಿ ಸಿಗುತ್ತೆ, ಎಷ್ಟು ಎಂಟ್ರಿ ಸಿಗಲ್ಲ, ಎಷ್ಟು SL ಹಿಟ್ ಆಗುತ್ತೆ, ಎಷ್ಟು ಟಾರ್ಗೆಟ್ ಹಿಟ್ ಆಗುತ್ತೆ ಅಂತ ನೋಡೋಣ. ಸೊ ನಾವು ಜೂನ್ 1 ಇದ್ದೀವಲ್ವಾ, ನಮಗೀಗ ಫಸ್ಟ್ ಟ್ರೇಡ್ ಸಿಕ್ಕಿದ್ದು ಇಲ್ಲಿ ಸಿಕ್ಕಿದೆ. ಫಸ್ಟ್ ಟ್ರೇಡ್ ಇಲ್ಲಿ ಸಿಕ್ಕಿದೆ. ಎಷ್ಟೊತ್ತಿಗೆ? 8:05 ಗಂಟೆಗೆ, ಬೆಳಗಿನ ಜಾವ ದಿನಕ್ಕೆ ಒಂದೇ ಟ್ರೇಡ್ ಸಿಗೋದು ಇದು. ಬೆಳಗಿನ ಜಾವ ನಾವು ತೊಗೋಬೇಕಾಗಿರೋದು ಬೆಳಗಿನ 4:15 ನೀವು ಎದ್ದು ಕೂತ್ಕೋಬೇಕಾಗತ್ತೆ. 4:15 ಒಂದ್ಸಲ 5 ಗಂಟೆ ಸಿಗ್ಬೋದು, 4:15ಗೆ ಸಿಗ್ಬೋದು, 6 ಗಂಟೆ ಸಿಗ್ಬೋದು, 8 ಗಂಟೆ ಸಿಗ್ಬೋದು, 9 ಗಂಟೆ ಸಿಗ್ಬೋದು, ಮಧ್ಯಾಹ್ನ 12 ಗಂಟೆ ಸಿಗ್ಬೋದು. ಅದು ಸಿಗ್ನಲ್ ಸಿಗೋವರೆಗೆ ವೇಟ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೋಬೇಕು. ಓಕೆ. ನೋಡಿ, ಇಲ್ಲಿ ನಮಗೆ ಈಗ ಸೆಲ್ ಸಿಗ್ನಲ್ ಸಿಗ್ತಲ್ವ, ನಾವು ಇದನ್ನ ತೊಗೊಳ್ಳಲ್ಲ. ಯಾಕಂದರೆ ನಾವು ಇಲ್ಲಿ ತೊಗೊಂಡ್ರೆ SL ಲೈನು ನಮ್ದು, ಇದು SL ಲೈನ್ ಆಗಿರುತ್ತೆ. SL ಲೈನ್ ತುಂಬ ದೊಡ್ಡದಾಗಿರೋದ್ರಿಂದ ಇದು ನಾವು ಇಲ್ಲಿ ತೊಗೊಳ್ಳಲ್ಲ, ಬಿಡ್ತೀವಿ ಇದನ್ನ. ನೆಕ್ಸ್ಟ್ ನಾವು ಟ್ರೇಡ್ ತೊಗೊಳ್ಳೋದು ನೋಡಿ, ಇಲ್ಲಿ ಕ್ರಾಸ್ ಆಯಿತು. ಸೊ ಇಲ್ಲಿ ಕ್ರಾಸ್ ಆಗಿರೋದ್ರಿಂದ ಲೋವರ್ ಲೋ ಮಾಡ್ತಾರಿಂದ ಇಲ್ಲಿ ಟ್ರೇಡ್ ತೊಗೊಳ್ತೀವಿ. SL ಅನ್ನು ಈ ಲೈನ್ ಇದೆ ಇದ್ರ ಮೇಲೆ ಇಡ್ತೀವಿ. ಸೊ ಇದು ನಮಗೆ ನೆಕ್ಸ್ಟು ಇದು ಟಾರ್ಗೆಟ್ ಹಿಟ್ ಆಯ್ತು ಇದು. ಸೊ ಇಲ್ಲಿ ಬಂದು ಏನಂದರೆ FPG ಏನೋ ಇದೆಯಲ್ಲಿ, ಇಲ್ಲ ಏನೋ FPG ಏನಿಲ್ಲ. ಸೊ ಹಂಗಾಗಿ ಇಲ್ಲೇ ತೊಗೊಳ್ತೀವಿ, ಈ ಕ್ರಾಸ್ ಲೈನ್ ಆದ ಕೂಡಲೇ ತೊಗೊಳ್ತೀವಿ. SLನ ಇಲ್ಲಿ ಇಡ್ತೀವಿ, ಟಾರ್ಗೆಟ್ನ ಇಲ್ಲಿ ಇಡ್ತೀವಿ. ಅಥವಾ ಇಲ್ಲಿ ಇಡಲಿಲ್ಲ ಅಂದರೆ ಇದೇನು ಈ ಥರ ಬಂದು ಹಿಂಗೆ ವಾಪಸ್ ಕ್ರಾಸ್ ಆಗುತ್ತಲ್ಲ, ಇಲ್ಲಿ ಎಕ್ಸಿಟ್ ಆಗ್ತೀವಿ. ಅಂದರೆ 444.55ರಿಂದ ನಮಗೆ 4,511 60 ಪಾಯಿಂಟ್ ಸಿಕ್ತು. 60 ಪಾಯಿಂಟ್ ಎಷ್ಟಾಯಿತು ಅಂತ ಸುಮ್ಮನೆ ಒಂದು ಸಲ ಮಾತ್ರ ನಿಮಗೆ ತೋರಿಸ್ತೀನಿ ಒಂದು ಕ್ಯಾಲ್ಕುಲೇಟ್ರಲ್ಲಿ. 60 ಪಾಯಿಂಟ್ ಅಂದರೆ $6,000. ನಿಮ್ಮ ಹತ್ರ $10,000 ಇದ್ದರೆ ನೀವು ಅದನ್ನ 0.01 ಲಾಟ್ ತೊಗೊಂಡ್ರೆ ನಿಮಗೆ $6,000 ಸಿಗುತ್ತೆ. 0.01 ಇದು. ಸೊ ಈಗ ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ಬೇಕಾದ್ರೆ ನೀವು ನಿಮಗೆ ಪಾಯಿಂಟ್ ಸಿಕ್ಕಿರೋದು ಇಲ್ಲಿ, ಎಂಟ್ರಿ ಆಗಿರೋದು ಇಲ್ಲಿ 4,513 ಅಥವಾ 12, 4,512. ನೀವು ಎಕ್ಸಿಟ್ ಆಗಿದ್ದು ಇಲ್ಲಿ 4,454, 4,512, 4,454, 4,454 ಅಲ್ವಾ? ಇದು 454. ಸೊ ನಮಗೆ ಸಿಕ್ಕಿರೋ ಸೆಲ್ಲು ಎಷ್ಟಾಯಿತು ಅಂದರೆ 58 ಪಾಯಿಂಟ್ ಸಿಕ್ಕಿದೆ. ಅಂದರೆ $5,800 ಸಿಕ್ತು. ನಿಮ್ಮ ಹತ್ರ 5,800 ರೂಪಾಯಿ ಸಿಕ್ತು. ಅಂದರೆ ನಿಮ್ಮ ಹತ್ರ 10,000 ಇದ್ದರೆ ನಿಮಗೆ ಆಲ್ಮೋಸ್ಟ್ 58% ಪ್ರಾಫಿಟು ಒಂದು ಟ್ರೇಡಿಂದ, ಒಂದೇ ದಿನದಲ್ಲಿ ಸಿಕ್ಬಿಡುತ್ತೆ. ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಟ್ರೇಡ್ ಹೋಗೋಣ. ನೆಕ್ಸ್ಟ್ ಟ್ರೇಡ್ ಬಂದು ನಮ್ಮದು ಇಲ್ಲಿ ಬೈ ಬಂತು, ಬೈ ಸಿಗ್ನಲ್ ಬಂತಿಲ್ಲಿ. ಬೈ ಸಿಗ್ನಲ್ ಬಂದಿರೋದ್ರಿಂದ ನಾವು ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಬೈ ಬಂತಲ್ವ, ಇಲ್ಲೇ ಬೈ ಬಂದ ತಕ್ಷಣ ನಾವೇನು ಮಾಡ್ತೀವಿ, ಇಲ್ಲಿ ಇದು ಹೆಂಗೋ ಈ ನಮ್ಮದು ರೆಂಕೋ ಲೈನ್ ಮೇಲೆ ಇರೋದ್ರಿಂದ ನಾವು ಈ ಬೈನ ಇಲ್ಲಿ ತೊಗೊಂಬಿಡ್ತೀವಿ. SL ಅನ್ನು ಇಲ್ಲೇ ಇಡ್ತೀವಿ. ಸೊ ಇದು SL ಹಿಟ್ ಆಯಿತು. ಎಷ್ಟು ಪಾಯಿಂಟು? 44.84, 44.76, 8 ಪಾಯಿಂಟ್ SL ಹಿಟ್ ಆಯಿತು. SL ಕೊಡೋಣ. SL ಕೊಟ್ಟಾದಮೇಲೆ ಮತ್ತೆ ಈ ಥರ ಹಿಂಗೆ ಆಟ ಆಡ್ತಿರುತ್ತೆ. ಮತ್ತೆ ಇದೇನು ಈ ನಮ್ಮ EMA ಲೈನ್ ಇದೆಯಲ್ವಾ, ಇಲ್ಲಿ ಈ ಥರ ಕಲರ್ ಚೇಂಜ್ ಆದಾಗ, ದೊಡ್ಡ ಕ್ಯಾಂಡಲ್, ಮೊಮೆಂಟಮ್ ಕ್ಯಾಂಡಲ್ ಬಂದಾಗ ಮತ್ತೆ ಇಲ್ಲಿ ಎಂಟ್ರಿ ಆಗ್ತೀವಿ. SL ಅನ್ನು ಈ ಸಲ ಇಲ್ಲೇ ಇಡ್ತೀವಿ. ಟಾರ್ಗೆಟ್ ಬಂದು ಸೇಮ್ ನಮ್ಮದು ಎರಡು ಲೈನು ಇದಾಗಿರುತ್ತೆ, CPR ಲೈನ್. ಒಂದು ಲೈನು, ಎರಡು ಲೈನ್. ಇದು ಸೆಂಟ್ರಲ್ CPR, ಇದು ಸೆಕೆಂಡ್ CPR ಲೈನ್. ಸೊ ನಮಗೆ ಈಗ ಮತ್ತೆ ಇಲ್ಲಿ ಎಷ್ಟು ಪಾಯಿಂಟ್ ಸಿಕ್ತು?
ಇಲ್ಲಿಂದ 4486 ನಾವು ಇಲ್ಲಿ ಎಕ್ಸಿಟ್ ಆಗ್ತೀವಿ. ಇಲ್ಲಿ ಎಕ್ಸಿಟ್ ಆಗ್ತೀವಿ. ಸೊ ಟಾರ್ಗೆಟ್ ಎಷ್ಟಾಗುತ್ತೆ? 486 14 ಪ್ಲಸ್ 32. 14 32 ಅಂದರೆ 42 46 ಪಾಯಿಂಟ್ ಸಿಕ್ತು. 4600 ರೂಪಾಯಿ ಈ ಟ್ರೇಡಲ್ಲಿ ಸಿಕ್ತು ನಮಗೆ. ಅದಾದಮೇಲೆ ಮತ್ತೆ ಅದು ಸೆಲ್ ಸೈಡ್ ಕೊಡುತ್ತೆ. ಸೆಲ್ ಸೈಡ್ ನಾವು ಯಾವಾಗ ತಗೋತೀವಿ? ನಮಗೇನಂದ್ರೆ ನೋಡಿ, ಇದನ್ನ ನಾವು ಇಲ್ಲಿ ಈ ಟ್ರೇಡನ್ನು ನಾವು ಬೇಕಾದ್ರೆ ಅವಾಯ್ಡ್ ಮಾಡ್ಬೋದು. ಯಾಕೆ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತೀವಿ ನೋಡಿ. ನಮಗೆ ಈ ಲೈನ್ ಹತ್ರ ಟಚ್ ಆದಾಗ ಮಾತ್ರ ನಾವು ಎಂಟ್ರಿ ತೊಗೋತೀವಿ. ಲೈನ್ ಹತ್ರ ಇರೋದ್ರಿಂದ ತೊಗೋಬೋದು, ದೂರ ಇದ್ದರೆ ತೊಗೊಳಕ್ಕೆ ಹೋಗಲ್ಲ. ಆ ಥರದ್ದು ಎಷ್ಟು ಟ್ರೇಡ್ ಎಸ್ ಎಲ್ ಹಿಟ್ ಆಗುತ್ತೆ ಅಂತ ನೋಡ್ಕೊಂಡು ಹೋಗೋಣ ನಾವು ಈ ವಿಡಿಯೋದಲ್ಲಿ. ಸೊ ಇಲ್ಲಿ ಹತ್ತಿರ ಇರೋದನ್ನ ತೊಗೊಂಡಿದ್ದೀವಿ, ಎಸ್ ಎಲ್ ಹಿಟ್ ಆಯಿತು, ಟಾರ್ಗೆಟ್ ಹಿಟ್ ಆಯಿತು. ಸೊ ಮತ್ತೆ ಇದು ಟಾರ್ಗೆಟ್ ಹಿಟ್ ಆಯಿತು. ಸೊ ಈ ಥರ ಇದು ಸ್ಟ್ರಾಟಜಿ. ನಮಗೀಗ ಎಲ್ಲ ಪಾಯಿಂಟ್ ಟು ಪಾಯಿಂಟ್ ಎಷ್ಟು ಅಂತ ಬ್ಯಾಕ್ ಟೆಸ್ಟ್ ಮಾಡ್ಕೊತ ಕೂತ್ಕೊಂಡ್ರೆ ಟೈಮ್ ಹಿಡಿತದೆ. ಡೈರೆಕ್ಟಾಗಿ ನಮ್ಗೆ ಈ ಲೈನ್ ಹತ್ರ ಎಷ್ಟು ಎಸ್ ಎಲ್ ಹಿಟ್ ಆಗುತ್ತೆ, ಎಷ್ಟು ಟಾರ್ಗೆಟ್ ಹಿಟ್ ಆಗುತ್ತೆ, ಎಷ್ಟು ಸಿಗುತ್ತೆ ಅಂತ ನೋಡ್ಕೊಂಡು ಹೋಗೋಣ. ನೋಡಿ, ಈ ಲೈನ್ ಹತ್ರ ಸಿಕ್ತು, 1 ಲೈನು 2 ಲೈನು ಟಾರ್ಗೆಟ್ ಹಿಟ್ ಆಯಿತು. ಮತ್ತೆ ಇದು ನೋಡಿ, ಈ ಲೈನ್ ಹತ್ರ ಕರೆಕ್ಟಾಗಿ ಟಚ್ ಆಗಿದೆ. ಟಚ್ ಆಗಿ ಇಲ್ಲಿ ಈ ಲೈನ್ ಅಲ್ವಾ ನಮ್ದು, ಇದು ರೆಡ್ ಲೈನು, ಇಲ್ಲಿ ನಮಗೆ ಟಚ್ ಆಗಿ ಇದಾಗಿದೆ. ಸೊ ನಾವು ಇಲ್ಲಿ ಏನು ಮಾಡ್ತೀವಿ, ಇಲ್ಲೇ ಎಂಟ್ರಿ ಆಗಲ್ಲ. ಇದನ್ನ ನಿಮಗೆ ಎಫ್ ಪಿ ಜಿ ನಾಲೆಜ್ ಇದ್ದರೆ ಇಲ್ಲೊಂದು ಎಫ್ ಪಿ ಜಿ ಇದೆ ಇಲ್ಲಿ. ಸೊ ಇಲ್ಲಿ ಎಂಟ್ರಿ ಆಗಬೇಕಾಗುತ್ತೆ. ಇಲ್ಲಿ ನೀವು ಅಕಸ್ಮಾತ್ ನಿಮ್ಗೆ ಎಫ್ ಪಿ ಜಿ ನಾಲೆಜ್ ಇಲ್ಲ, ನೀವು ಇಲ್ಲೇ ಲೈನ್ ಹತ್ರ ಎಂಟ್ರಿ ಆಗಿದ್ರೆ ಎಸ್ ಎಲ್ ಇಲ್ಲಿ ಇಡ್ತೀರಾ. ಸೊ ಇದು ನಮಗೆ ಮತ್ತೆ 2 ಲೈನ್ ಟಾರ್ಗೆಟು, 1 ಲೈನ್ ಟಾರ್ಗೆಟು, 2 ಲೈನ್ ಟಾರ್ಗೆಟ್ ಇಟ್ಟಾಯಿತು. ಸೊ ಇದು ಈ ಥರ. ಸೊ ಇಲ್ಲಿ ಮತ್ತೆ ನಾವು ಬೈ ಸೈಡ್ ಇದನ್ನು ಇಲ್ಲೇ ಈ ನಮ್ಮ ಲೈನ್ ಹತ್ರ ಇದು ತೊಗೊಳ್ತೀವಿ, ಟಾರ್ಗೆಟ್ ಇಟ್ಟಾಯಿತು. ಓಕೆ. ಸೊ ಇದು ಮತ್ತೆ ನಮ್ಗೆ ಇಲ್ಲಿ ಸೆಲ್ ಸೈಡು ಲೈನ್ ಹತ್ರ ಎಂಟ್ರಿ ಸಿಕ್ಕಿದೆ, ಟಾರ್ಗೆಟ್ ಇಟ್ಟಾಯಿತು, ತೊಗೊಳ್ತೀವಿ. ಸೊ ಇದು ಮತ್ತೆ ಇಲ್ಲಿ ಸೆಲ್ ಸೈಡ್ ಸಿಕ್ತು, ಟಾರ್ಗೆಟು. ಇದು ರಾತ್ರಿ ಅನ್ಕೋತೀನಿ 7ವರೆಗೆ. ಓಕೆ. ಇದನ್ನ ಇಲ್ಲಿ ಎಕ್ಸಿಟ್ ಆಗಿಬಿಡ್ತೀವಿ. ವಾಪಸ್ ಇಲ್ಲಿ ಒಳಗಡೆ ಬರುತ್ತಲ್ಲ ಪ್ರೈಸು, ರೆಂಕೋ ಲೈನಿಂದ ವಾಪಸ್ ಬಂದು ಇಲ್ಲಿ ಕ್ರಾಸ್ ಆದಾಗ ಎಕ್ಸಿಟ್ ಆಗ್ತೀವಿ, ಟಾರ್ಗೆಟ್ ಇಟ್ಟಾಯಿತು. ಸೊ ಇಲ್ಲಿ ಎರಡು ಕಡೆ ಇದು ಕೊಟ್ಟವನು, ಸಿಗ್ನಲ್ ಕೊಟ್ಟವನೆ. ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಇದು ಒಂದು ಎಷ್ಟನೇ ತಾರೀಕು ಬಂದ್ವಿ ನಾವು? 8ನೇ ತಾರೀಕು ಬಂದ್ವಿ. ನಾವು 1ನೇ ತಾರೀಕಿಂದ 8ನೇ ತಾರೀಕಿನೊಂದಿಗೆ ಒಂದು ಸಲ ಮಾತ್ರ ಎಸ್ ಎಲ್ ಇಟ್ಟಾಗಿದೆ. ಸೊ ಇದನ್ನು ಕೂಡ ಇಲ್ಲಿ ಈ ಲೈನ್ ಹತ್ರನೇ ಇರೋದ್ರಿಂದ, ಈ ಲೈನ್ ಹತ್ರನೇ ಇದೆ, ಇದಕ್ಕೆ ಇದಾಗಿದೆ. ಓಕೆ. ನಮ್ಗೆ ವಾಪಸ್ ಈ ಲೈನ್ ಹತ್ರ ಬಂದಾಗ ಇಲ್ಲಿ ನಾವು ಬೈ ಸೆಲ್ ಮಾಡ್ತೀವಿ, ಇದು ಎಸ್ ಎಲ್ ಇಟ್ಟಾಗುತ್ತೆ. ಇದು ಬೈ ನಾವು ಮತ್ತೆ ಇದು ಏನು ಮಾಡ್ತೀವಿ, ಇಮಿಡಿಯೇಟಾಗಿ ಮತ್ತೆ ಈ ಥರ ಕ್ರಾಸ್ ಆಗಿರೋದ್ರಿಂದ, ಇದು ಇಲ್ಲಿ ನೋಡಿ ಕ್ರಾಸ್ ಆಯಿತು. ಕ್ರಾಸ್ ಆಗಿರೋದ್ರಿಂದ ಇದನ್ನು ಮತ್ತೆ ಸೆಲ್ ಸೈಡ್, ಇದು ಬೈ ಸೈಡೇ ತೊಗೊಳ್ತೀವಿ. ಇಲ್ಲಿ ಬಹುಶಃ ಲಿಕ್ವಿಡಿಟಿ ಶೂಪ್ ಮಾಡಿದ್ದಾನೆ, ಇದು ಬೈ ಸೈಡ್ ತೊಗೋತೀವಿ. ಇದು ಎಸ್ ಎಲ್ ಇಟ್ಟಾಯಿತು. ಸೊ ನಮ್ಗೆ ಎಷ್ಟು ಪಾಯಿಂಟ್ ಇಲ್ಲಿ ಎಸ್ ಎಲ್ ಇಟ್ಟಾಯಿತು? ಎಲ್ಲಿ 3 ಎಸ್ ಎಲ್ ಇಟ್ಟಾದಂಗೆ ಆಯ್ತು. ಇಲ್ಲಿ ಫಸ್ಟು ಇದು ತೊಗೊಳ್ತೀವಿ, ಇಲ್ಲೇ ತೊಗೊಳ್ತೀವಿ. 4323 ಎಕ್ಸಿಟ್. ಇಲ್ಲಿ ಈ ಟ್ರೇಡಿಗೆ ಇಲ್ಲಿ ಎಕ್ಸಿಟ್ ಆಗ್ತೀವಿ. 4338, ಒಂದು 15 ಪಾಯಿಂಟ್ ಆಯ್ತು, ಇಲ್ಲಿ ಎಸ್ ಎಲ್ ಇಟ್ಟಾಯಿತು. ಅದಾದಮೇಲೆ ಮತ್ತೆ ವಾಪಸ್ಸು ಇದು ಇಲ್ಲೇ ನಾವು ಮತ್ತೆ ಇಲ್ಲಿ ಕ್ಲೋಸ್ ಮಾಡ್ಕೊಂಡು ಬೈ ತೊಗೋತೀವಿ. ವಾಪಸ್ ಇಲ್ಲಿ ಕ್ರಾಸ್ ಆಗುತ್ತಲ್ಲ, ಇಲ್ಲಿ ಎಕ್ಸಿಟ್ ಆಗ್ತೀವಿ. ಅಂದರೆ ಇದೆಷ್ಟು ಎಸ್ ಎಲ್ ಇಟ್ಟಾಯಿತು? 3337, 3327, 10 ಪಾಯಿಂಟ್ ಎಸ್ ಎಲ್ ಇಟ್ಟಾಯಿತು. ಅಂದರೆ ಟೋಟಲ್ ನಿಮ್ಗೊಂದು 25 ಪಾಯಿಂಟು ಎಸ್ ಎಲ್ ಇಟ್ಟಾದಂಗೆ ಆಯ್ತು ಈ ಟ್ರೇಡಲ್ಲಿ. ನೋ ಪ್ರಾಬ್ಲಮ್. ನಮ್ಗೆ ಇದು ಒಂದೇ ಟ್ರೇಡಲ್ಲಿ ನಮ್ಗೆ 50-60 ಪಾಯಿಂಟ್ ಸಿಗೋದ್ರಿಂದ ನೋ ಪ್ರಾಬ್ಲಮ್. ಮತ್ತೆ ನಾವಿಲ್ಲಿ ಇದು ನೋಡಿ, ಇದು ಒಳಗಡೆ ವಾಪಸ್ ಇಲ್ಲಿ ಬಂದಿರೋದ್ರಿಂದ, ಈ ಸಿ ಪಿ ಆರ್ ಲೈನ್ ಕ್ರಾಸ್ ಆಗಿರೋದ್ರಿಂದ ಮತ್ತೆ ಇಲ್ಲಿ ಟ್ರೇಡ್ ತೊಗೋತೀವಿ. ಇಲ್ಲಿ ಟ್ರೇಡ್ ತೊಗೊಂಬಿಟ್ಟು 2 ಸಿ ಪಿ ಆರ್ ಲೈನ್ ನಮ್ಮದು ನೋಡಿ, ಇಲ್ಲಿ 4326, 1 ಸಿ ಪಿ ಆರ್ ಲೈನು, 2 ಸಿ ಪಿ ಆರ್ ಲೈನು, ಕರೆಕ್ಟಾಗಿ 268. ನೀವು ಟ್ರೇಡ್ ತೊಗೊಂಡಿದ್ದು 326, 72 ಪ್ಲಸ್ 28 ಅಂದರೆ ನೋಡಿ, ಹೆಚ್ಚು ಕಮ್ಮಿ 50-60 ಪಾಯಿಂಟ್ ಸಿಕ್ತು, ಟಾರ್ಗೆಟ್ ಹಿಟ್. ಸೊ ಇಲ್ಲಿ ಮತ್ತೆ ನಾವು ಹೋಗ್ತೀವಿ. ಸೊ ಇಲ್ಲಿ ಓಕೆ, ಈ ಲೈನ್ ಹತ್ರ ಇರೋದು ಸೆಲ್ಲು ಬೈ ಮಾಡಿದ್ದೀವಿ, ಮತ್ತು 2 ಸೈಡ್ ಎಸ್ ಎಲ್ ಕೊಟ್ಟಿದ್ವಿ, ನೋ ಪ್ರಾಬ್ಲಮ್. ನೋಡಿ, ಇಲ್ಲಿ ಸೆಲ್ ಟ್ರೇಡ್ ಬಂತಿಲ್ಲಿ, ಇಲ್ಲಿ 324 ಎಸ್ ಎಲ್ ಬಂದು 335. ಎಸ್ ಎಲ್ ಸ್ವಲ್ಪ ದೊಡ್ಡದಾಗತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ಬೇಕು, ಇಲ್ಲಿ ಇದನ್ನು ಇದು ಸೆಲ್ ಸೈಡ್ ಇದನ್ನ ತೊಗೊಳ್ತೀವಿ. ಓಕೆ. ಈಗ ಮತ್ತೆ ಇದು ಸೆಲ್ ಸೈಡ್ ತೊಗೊಳ್ತೀವಿ, ಇದು ಮತ್ತೆ ಎಸ್ ಎಲ್ ಇಟ್ಟಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಈಗ ಬಂದು ಇದನ್ನು ಟಾರ್ಗೆಟು ಹಿಟ್ ಆಗಿದೆ. ಆ್ಯಕ್ಚುಲಿ ಇದು ಇಲ್ಲಿ ಸೆಲ್ ಸೈಡ್, ಇದು ಫಸ್ಟ್ ಟಾರ್ಗೆಟ್ ಹಿಟ್ ಆಗಿದೆ. ನಾವು ವಾಪಸ್ ಇಲ್ಲೇ ಎಕ್ಸಿಟ್ ಆಗಿಬಿಡ್ತೀವಿ. ಸೊ ಅದಾದಮೇಲೆ ಬೈ ಸೈಡ್ ತೊಗೋತೀವಿ. ಇಲ್ಲಿ ಎಸ್ ಎಲ್ಲನ್ನು ನಮಗೆ ಅನಿವಾರ್ಯವಾಗಿ ಈ ಲೈನ್ ಇದೆಯಲ್ಲ, ಈ ಸಿ ಪಿ ಆರ್ ಲೈನ್, ಇದು ಸೆಂಟ್ರಲ್ ಸಿ ಪಿ ಆರ್ ಲೈನ್, ಇಲ್ಲಿ ಕೆಳಗಡೆ ಇಡ್ತೀವಿ. ನಮಗೆ ಇಲ್ಲಿ ತೊಗೊಂಡಿರೋದು ಒಂದೇ ಸಿ ಪಿ ಆರ್ ಲೈನ್ ಟಾರ್ಗೆಟ್ ಹಿಟ್ ಆಗುತ್ತೆ.
ನೋಡಿ ಇಲ್ಲಿ ಒಂದು ಟಾರ್ಗೆಟ್ ಹಿಟ್ ಆಗಿದೆ, ಆಲ್ಮೋಸ್ಟ್ ಇದು ಕೂಡ ಹಿಟ್ ಆಗಿದೆ. 63.70. ನೀವು ಒಂದು 10 ಪಾಯಿಂಟು ಈಚೆನೇ ಇನ್ನು ಎಕ್ಸಿಟ್ ಆಗಬೇಕಾಗುತ್ತೆ. ವಾಪಸ್ ಇಲ್ಲಿ ಬಂದಾಗ ಇಲ್ಲೆಲ್ಲೋ ನೀವು ಎಕ್ಸಿಟ್ ಆಗಿದೆ ಆದ್ರಿ ಅಂತ ಅನ್ಕೊಳ್ಳೋಣ. ಸೊ ಒಂದು ಮಾತ್ರ ಎಸ್ ಎಲ್ ಇಟ್ಟಾಯ್ತು ಬೈ ಸೈಡು. ಎಲ್ಲಿ ಇಲ್ಲಿ ನೋಡಿ ವಾಪಸ್ ಇದು ರೆಡ್ ಒಳಗಡೆ ಈ ಲೈನ್ ಒಳಗಡೆ ಬಂದಾಗ ನಮಗೆ ಲೈನ್ ಒಳಗಡೆ ಬಂದು ಈ ಇದು ಇದೆಯಲ್ಲ, ಈ ಸ್ವಿಂಗ್ ಇದೆಯಲ್ಲ, ಈ ಸ್ವಿಂಗ್ ಕ್ರಾಸ್ ಆಗಬೇಕು, ಲೋ ಮಾಡಬೇಕು. ಸೊ ಇಲ್ಲಿ ಲೋ ಮಾಡೋದ್ರಿಂದ ನಾವು ಇಲ್ಲಿ ಟ್ರೇಡ್ ತೊಗೊಳ್ತೀವಿ. ಇಲ್ಲಿ ನೀವು ಟ್ರೇಡ್ ತೊಗೊಂಬಿಟ್ರೆ ಸೆಲ್ ಸೈಡ್ ತೊಗೊಂಬಿಟ್ರೆ ಮತ್ತೆ 1 2 3 4 ನೋಡಿ 4 ಲೈನ್ ಟಾರ್ಗೆಟ್ ಹಿಟ್ ಆಗಿದೆ. ಮತ್ತೆ ನೆಕ್ಸ್ಟ್ ಡೇ ಇಲ್ಲೇ ಲೈನ್ ಇರೋದನ್ನ ತೊಗೊಳ್ತೀವಿ. ಅಂದರೆ ನಾನು ಎಷ್ಟು ಸಲ ಏನಾರು ಟ್ರೇಡು ಲೈನ್ ಹತ್ರ ಮಾತ್ರ ತೊಗೊಳಕ್ಕೆ ನೋಡ್ತಾ ಇದ್ದೀನಿ. ಇಲ್ಲೇ ಲೈನ್ ಹತ್ರದಿಂದ ಇಲ್ಲೇ ಟ್ರೇಡ್ ತೊಗೋತೀವಿ, ಟಾರ್ಗೆಟ್ ಹಿಟ್ ಆಯಿತು. ಇಲ್ಲೇ ಲೈನ್ ಹತ್ರದಿಂದ ಟ್ರೇಡ್ ತೊಗೋತೀವಿ, ಟಾರ್ಗೆಟ್ ಹಿಟ್ ಆಯಿತು. ಬೈ ಸೈಡು ನೋಡಿ ಇಲ್ಲೇ ಲೈನ್ ಇದೆ, ಇದು ಎಸ್ ಎಲ್ ಆಗಿ ಹಿಟ್ ಆಗುತ್ತೆ ಫಸ್ಟ್ಗೆ, ಆಮೇಲೆ ವಾಪಸ್ ಮತ್ತೆ ಒಳಗಡೆ ಬರುತ್ತೆ. ಸೊ ಅದು ಇಲ್ಲಿ ಲಿಕ್ವಿಡಿ ಸುಕ್ ಮಾಡಿ ಒಳಗಡೆ ಬರುತ್ತೆ. ಮತ್ತೆ ನಾವು ಇಲ್ಲಿ ಟ್ರೇಡ್ ತೊಗೋತೀವಿ. ಇಲ್ಲಿ ಟ್ರೇಡ್ ತೊಗೊಂಬಿಟ್ರೆ ಮತ್ತೆ ಟಾರ್ಗೆಟ್ ಬಂದು ನಮ್ಮದು 1 ಸಿ ಪಿ ಆರ್ ಲೈನು, 2 ಸಿ ಪಿ ಆರ್ ಲೈನು ಟಾರ್ಗೆಟ್ ಹಿಟ್ ಆಯಿತು. ಸೊ ಇದು ನೆಕ್ಸ್ಟ್ ಡೇ ಅಲ್ವಾ, ಇದು ನೆಕ್ಸ್ಟ್ ಡೇ. ಓಕೆ, ನೆಕ್ಸ್ಟ್ ಡೇ ಬಂದ್ವಿ. ನೋಡಿ ಇಲ್ಲಿ ನೆಕ್ಸ್ಟ್ ಡೇ ಏನು ವಿಶೇಷ ಏನಂದರೆ, ನೋಡಿ ನಾವು ಎಂಟ್ರಿನ ಇಲ್ಲಿ ತೊಗೋಬೇಕಾಯ್ತು 2214, ಬಟ್ ನಮ್ಮದು 196, ಒಂದು 20 ಪಾಯಿಂಟು ಎಸ್ ಎಲ್ ಆಗುತ್ತೆ. ಅದನ್ನೇ ನಾವು ಇದನ್ನೇನು ಮಾಡ್ತಿದ್ನ ಅವಾಗ ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡಿಬಿಟ್ಟು ವಾಪಸ್ಸು ಹತ್ತಿರ ಬರುತ್ತಲ್ಲ, ಇಲ್ಲಿ ರೆಡ್ ಆಗಿದೆ. ಓಕೆ, ರೆಡ್ ಆಗಿ ಇದು ಸೈಡ್ ವೇಜ್ ಇದೆ ಇಲ್ಲಿ ಇವತ್ತು. ಸೊ ಇದು ಹತ್ತಿರ ಬಂದು ಇಲ್ಲಿ ಮತ್ತೆ ಬೈ ಆರ್ಡ್ರ್ ಬರುತ್ತಲ್ವಾ, ಇಲ್ಲಿ ಬೈ ಆರ್ಡ್ರ್ ಬಂದಾಗ ನಾವು ಮತ್ತೆ ಇಲ್ಲಿ ಬೈ ಮಾಡ್ತೀವಿ, ಎಸ್ ಎಲ್ನ ಇಲ್ಲಿ ಇಡ್ತೀವಿ. ಟಾರ್ಗೆಟ್ ಬಂದು 1 ಸಿ ಪಿ ಆರ್ ಲೈನು, ಸೆಕೆಂಡ್ ಸಿ ಪಿ ಆರ್ ಲೈನು ಟಾರ್ಗೆಟ್ ಹಿಟ್ ಆಯಿತು. ನೋಡಿ ಇದು ಇಲ್ಲಿ ಲೈನ್ ಹತ್ರ ಇದೆ, ಟಾರ್ಗೆಟ್ ಹಿಟ್ ಆಯಿತು. ಟಾರ್ಗೆಟ್ ಹಿಟ್ ಆಯ್ತಾ ಇದು? ನೆಕ್ಸ್ಟ್ ಡೇ ಹೋಗಿದೆ. ಟಾರ್ಗೆಟ್ ನಮಗೆ ಸಿ ಪಿ ಆರ್ ಲೈನ್ ಟಾರ್ಗೆಟ್ ಸಿಗದೆ ನೋಡಿ, ಎಲ್ಲ ಸಿ ಪಿ ಆರ್ ಲೈನ್ ಕ್ರಾಸ್ ಮಾಡ್ಕೊಂಡು ಹೋಗಿದೆ. ಆವಾಗ ಏನು ಮಾಡಬೇಕು, ಪ್ರೈಸ್ ವಾಪಸ್ ಇಲ್ಲಿ ಒಳಗಡೆ ಬಂದಾಗೆಲ್ಲ ಎಕ್ಸಿಟ್ ಆಗ್ತಿರ್ಬೇಕು. ಇಲ್ಲಿ ಎಕ್ಸಿಟ್ ಆಗಬೇಕು, ಮತ್ತೆ ಇಲ್ಲಿ ಎಂಟ್ರಿ ತೊಗೋಬೇಕು, ಇಲ್ಲಿ ಎಕ್ಸಿಟ್ ಆಗಬೇಕು, ಮತ್ತೆ ಇಲ್ಲಿ ಎಂಟ್ರಿ ತೊಗೋಬೇಕು. ಈ ಥರ ಮಾಡಿಕೊಂಡು ಇಲ್ಲಿ 3-4 ಟ್ರೇಡ್ ಸಿಗುತ್ತೆ ನಮಗೆ. ನೋಡಿ ಇಲ್ಲಿ ನೋಡಿ ಇದು ಶೇಲು ಇದು ಇದೆಯಲ್ಲ, ಇದು ರೆಂಕೋ ಲೈನ್ ಗ್ರೀನ್ ಇದೆ. ಅಂದರೆ ನಮಗೆ ಇಲ್ಲಿ ರೆಂಕೋ ಲೈನ್ ಕೆಳಗಡೆ ಪ್ರೈಸ್ ಇದೆ, ಬಟ್ ಇದು ತೊಗೊಳಕ್ಕೆ ಹೋಗ್ಬಾರ್ದು. ಯಾಕೆ ತೊಗೋಬೇಕಾದ್ರೆ ತುಂಬ ಪ್ರೈಸ್ ದೂರದಲ್ಲಿದೆ. 311, 337, ಒಂದು 27 ಪಾಯಿಂಟ್ ದೂರದಲ್ಲಿದೆ. ಇದು ದೂರದಲ್ಲಿರೋದ್ರಿಂದ ಏನು ಮಾಡಬೇಕು, ವಾಪಸ್ ಈ ಲೈನ್ ಹತ್ರ ಬಂದು ಇಲ್ಲಿ ಬಂದಾಗ ಇಲ್ಲೆಲ್ಲೋ ವಾಪಸ್ ಒಂದು ಗ್ರೀನ್ ಎನರ್ಜೆಟಿಕ್ ಗ್ರೀನ್ ಇದೆ ಅಂದಾಗ ಎಂಟ್ರಿ ಆಗ್ಬೇಕು. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಸೆಲ್ ಸಿಕ್ಕಿದೆ, ಒಂದು ಟಾರ್ಗೆಟ್ ಹಿಟ್ ಆಗಿದೆ, ಒಂದು ಸಲ ಟಾರ್ಗೆಟ್ ಹಿಟ್ ಆಗಿದೆ. ಮತ್ತೆ ಇಲ್ಲಿ ನೋಡಿ, ಮತ್ತೆ ಇಲ್ಲಿ ನಮಗೆ ಸೆಲ್ ಸೈಡ್ ಇಲ್ಲಿ ಈ ಸೆಲ್ಲನ್ನು ತೊಗೊಳಕ್ಕೆ ಹೋಗ್ಬಾರ್ದು. ಇದನ್ನ ಯಾಕೆ ಸೆಲ್ ತೊಗೋಬಾರ್ದು ಅಂತಂದರೆ, ತೊಗೋಬೋದು ಇದನ್ನ, ಒಂದೇ ನಿಮಿಷ. ಓಕೆ, ಮೇಲೆ ಇರೋದ್ರಿಂದ ಸೆಲ್ ತೊಗೋಬೋದು. ಇದನ್ನ ತೊಗೊಂಬಿಟ್ರೆ ಎಸ್ ಎಲ್ ಹಿಟ್ ಆಗುತ್ತೆ. ಮತ್ತೆ ಬೈ ತೊಗೋತೀವಿ. ಬೈ ತೊಗೊಂಡ್ರೆ ಮಾರ್ಕೆಟ್ ಸೈಡ್ ವೇಜ್, ಫುಲ್ ಸೈಡ್ ವೇಜ್ ಇದೆ. ಇಲ್ಲಿ ಸೈಡ್ ವೇಜಿಂದ ಇದಕ್ಕೆ ಎಕ್ಸಿಟ್ ಆಗಿಬಿಡ್ತೀವಿ. ಎಕ್ಸಿಟ್ ಆಗಿಬಿಟ್ಟು ವಾಪಸ್ ಮತ್ತೆ ಪ್ರೈಸ್ ಇದನ್ನ ಕ್ರಾಸ್ ಆಗುತ್ತಲ್ಲ, ಇಲ್ಲಿ ನಾವು ಎಂಟ್ರಿ ತೊಗೊಂಡ್ರೆ ಈ ಟಾರ್ಗೆಟನ್ನು ಕ್ಯಾಚ್ ಮಾಡ್ಬೋದು. ಈ ಟಾರ್ಗೆಟ್ನ ಇಲ್ಲಿ ವಾಪಸ್ ಇದನ್ನ ಕ್ರಾಸ್ ಆದಾಗ ಮಾತ್ರ ಎಂಟ್ರಿ ಆಗ್ಬೋದು. ಸೊ ಇದನ್ನು ಅಷ್ಟೇ, ನಮಗೆ ತುಂಬ ದೂರ ಇದ್ದರೆ ಎಂಟ್ರಿ ನೋಡಿ, ಇಲ್ಲಿ ಇದು ಎಂಟ್ರಿ ಇದನ್ನ ತೊಗೋಬೋದು. ಇದನ್ನ ಇಲ್ಲಿ ತೊಗೊಂಬಿಟ್ರೆ ಟಾರ್ಗೆಟು. ಸೊ ಇದ್ರೊಳಗಡೆ ಅಷ್ಟೇ, ಇಲ್ಲಿ ಒಳಗಡೆ ಬಂದ ಕೂಡಲೇ ಎಕ್ಸಿಟ್ ಆಗ್ಬೋದು. ಇಷ್ಟೇ ಪಾಯಿಂಟ್. ಇಲ್ಲಿಂದ 291ರಿಂದ 308, ಒಂದು 20 ಪಾಯಿಂಟ್, ಒಂದು 15-20 ಪಾಯಿಂಟ್ ಸಿಗುತ್ತೆ ಸಾಕು. ಆಮೇಲೆ ವಾಪಸ್ ಪ್ರೈಸ್ ಏನು ಒಳಗಡೆ ಬರುತ್ತಲ್ಲ, ಇಲ್ಲಿ ಒಳಗಡೆ ಬರುತ್ತಲ್ಲ, ಇಲ್ಲಿ ಸೆಲ್ ಮಾಡಿದರೆ ಹೇಳಿ. ಹೌದೌದೌದು. ಸೊ ವಾಪಸ್ ಮತ್ತೆ ನಮ್ಮದು ನೋಡಿ, ಇದು ಗ್ರೀನ್ ಇದೆ, ಇದು ನಮ್ಮದು ರೆಂಕೋ ಲೈನ್ ಕ್ರಾಸ್ ಆಯಿತು. ಇದು ನಮ್ಮ ಈ ಮೂವಿಂಗ್ ಎವರೇಜ್ ರೆಡ್ ಇದು ಇದೆ, ಬ್ಲಾಕ್ ಇದೆ. ಸೊ ಇಲ್ಲಿ ನೀವು ಸೆಲ್ ಮಾಡಿದರೆ ಮತ್ತೆ 2-3 ಪಾಯಿಂಟ್ ಸಿಗುತ್ತೆ. ನೋಡಿ ಇಲ್ಲಿ ಸೆಲ್ ಮಾಡಿದರೆ ಮತ್ತೆ 2-3 ಪಾಯಿಂಟ್ ಸಿಗುತ್ತೆ. ಇಲ್ಲಿ ಬೈ ಮಾಡಿದರೆ ಮತ್ತೆ ಇಲ್ಲಿವರೆಗೆ ಸಿಗುತ್ತೆ. ಮತ್ತು ಇಲ್ಲಿ ಬೈ ಮಾಡಿದರೆ ಸೈಡ್ ವೇಜ್ ಇದೆ ಮಾರ್ಕೆಟು. ಟೈಮಿಂಗ್ ಎಷ್ಟಿದು? 7:30. ಓಕೆ, ಇಲ್ಲಿ ಬೈ ಮಾಡಿದರೆ ಎಸ್ ಎಲ್ ಹಿಟ್ ಆಗುತ್ತೆ. ನೋಡಿ ಇಲ್ಲಿ ಸೆಲ್ ಮಾಡ್ತೀರಾ, ಇಲ್ಲೇ ಸೆಲ್ ಮಾಡ್ತೀರಾ. ಎಸ್ ಎಲ್ ಅನ್ನು ಈ ಹೈ ಇದೆಯಲ್ಲ, ಈ ಹೈ ಇದ್ರ ಮೇಲೆ ಇಡ್ತೀರಾ, ಟಾರ್ಗೆಟ್ ಹಿಟ್ ಆಯಿತು.
ನೋಡಿ ಇಲ್ಲಿ ಸೆಲ್ ಮಾಡ್ತೀರಾ, ಟಾರ್ಗೆಟ್ ಹಿಟ್ ಆಯಿತು. ನೋಡಿ ಇಲ್ಲಿ ದೂರ ಇದೆಯಲ್ವಾ, ಅವಾಗ ನೀವೇನು ಮಾಡಬೇಕು, ವಾಪಸ್ಸು ಈ ಥರ ಬಂದು ಈ ಥರ ಬಂದಾಗ ಇಲ್ಲಿ ಸೆಲ್ ಮಾಡಬೇಕಾಗುತ್ತೆ. ಇಲ್ಲೇ ಸೆಲ್ ಮಾಡಿದ್ರಿ ಅಂದರೆ ಸ್ವಲ್ಪ 113 127 ಇಷ್ಟು ಎಸ್ ಎಲ್ ಆಗುತ್ತೆ. ಎಸ್ ಎಲ್ ಅನ್ನು ನಾವು ಸ್ವಿಂಗ್ ಮೇಲೇನು ಇಟ್ಕೋಬೋದು, ಚಿಕ್ಕ ಎಸ್ ಎಲ್ ಆದರೆ. ಇಲ್ಲಿ ಇಲ್ಲೇ ಎಂಟ್ರಿ ಆದರೆ ಇಲ್ಲೇ ಇಟ್ಕೋಬೇಕು, ಇದಾದರೆ ಸ್ವಲ್ಪ ಎಸ್ ಎಲ್ ದೊಡ್ಡದಾಗುತ್ತೆ. ಸೊ ಈ ಥರ ಇದರಲ್ಲಿ ಟ್ರೇಡ್ ಮಾಡ್ಬೋದಾಗುತ್ತೆ. ಇದು ಕನ್ನಡದಲ್ಲಿ ಅತ್ಯುತ್ತಮವಾದ ಸ್ಟ್ರಾಟಜಿ. ದಯವಿಟ್ಟು ಯಾರಾದರೂ ಬೇಕಾದವರು ಸಂಪರ್ಕ ಮಾಡಿ. ಸೊ ತುಂಬ ಕಡಿಮೆ ಪ್ರೈಸ್ಗೆ ನಿಮಗೆ ವಿತ್ ಸ್ಟ್ರಾಟಜಿ ಕೋರ್ಸು, ಸಿಗ್ನಲ್ ಗ್ರೂಪು ಎಲ್ಲ ಜೊತೆಗೆ ಇದನ್ನ ನಿಮಗೆ ಕಡಿಮೆ ಪ್ರೈಸ್ ಕೊಡ್ತೀವಿ. ಥ್ಯಾಂಕ್ ಯು. ಮತ್ತೇನಾದ್ರು ಪ್ರಶ್ನೆ ಇದೆ ಅಜಯ್? ವಿಡಿಯೋ ಉದ್ದ ಆಗುತ್ತಂತ ಇಲ್ವಲ್ಲ? ಓಕೆ, ಥ್ಯಾಂಕ್ ಯು ಹಾಗಾದರೆ.